ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರಿಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜೇತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಜಾಖಿಲಂ ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ಸಹಿತ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ರಾಯರು ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ಮಹಾ ಪ್ರಾತಸ್ಮರಣೀಯರಾದಂತಹ ರಾಘವೇಂದ್ರ ಸ್ವಾಮಿಗಳವರ ಅವರ ಜನ್ಮದಿನ ಹತ್ತಿರದಲ್ಲಿದೆ. ಜಾತ್ಯಾತೀತವಾದಂತಹ ಜಗತ್ತಲ್ಲಿ ಎಲ್ಲ ಕಡೆ ಪ್ರಸಿದ್ಧರಾದಂತಹ ರಾಘವೇಂದ್ರ ಸ್ವಾಮಿಗಳವರ ಜನ್ಮದಿನ ಅಂತಂತಂದ್ರೆ ನಾವು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಪಡಿಸ್ಕೋಬೇಕು, ಯಾವ ರೀತಿಯಾಗಿ ಯಾವ ಕರ್ಮಗಳನ್ನ ಮಾಡಬೇಕು, ಇದೆಲ್ಲ ನಾವು ತಿಳ್ಕೊಳ್ಬೇಕು. ರಾಯರು ಎಲ್ಲರಿಗೂ ಸಹಿತ ಅನುಗ್ರಹ ಮಾಡ್ತಾರೆ ಅಂತ ಇಲ್ಲ. ಯಾಕೆ ಅಂತಂದ್ರೆ ಭಾಗವತದಲ್ಲೇ ಹೇಳಿದೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ಅವರವರ ಕರ್ಮಗಳ ಅನುಸಾರ ಅವರವರ ಯೋಗ್ಯತಾನುಸಾರವಾಗಿ ರಾಯರು ನಮಗೆ ಅನುಗ್ರಹವನ್ನ ಮಾಡ್ತಾರಂತೆ. ದಯಾಮಯಿಗಳು ಹೌದು, ಎಲ್ಲರಿಗೂ ಅನುಗ್ರಹವನ್ನ ಮಾಡ್ತಾರೆ, ಆದರೆ ಅವರ ಕರ್ಮಾನುಸಾರವಾಗಿ ನಮಗೆ ಅನುಗ್ರಹವನ್ನ ಮಾಡ್ತಾರಂತೆ ರಾಯರು. ಯಾಕಪ್ಪ ಅಂತಂತಂದ್ರೆ ಭಾಗವತದಲ್ಲಿ ನಾವು ಕೇಳಿರ್ಬೋದು, ಧ್ರುವ ಮಹಾರಾಜ ಸುನೀತಿಯ ಮಗ 5 ವರ್ಷ ಬಾಲ ತಪಸ್ಸಕ್ಕೆ ಹೋಗಿ ಕೊಡ್ತಾನೆ. 5,000 ವರ್ಷಗಳು ಆ ತಪಸ್ಸನ್ನ ಮಾಡ್ತಾನಂತೆ. ಯಾರು? ಧ್ರುವ ಮಹಾರಾಜ. ಆ ತಪಸ್ಸನ್ನ ಮಾಡಿ ಭಗವಂತನನ್ನ ಒಲಿಸಿಕೊಂಡು ಅವನ ಏನು ಇಷ್ಟಾರ್ಥಗಳಿದೆ ಅದನ್ನ ಭಗವಂತನ ಮುಂದೆ ಹೇಳ್ತಾನಂತೆ. ಅದಕ್ಕೆ ಅವನ ಸಾಧನೆಯನ್ನ ನೋಡಿ ಧ್ರುವತಾರೆ, ಧ್ರುವಮಂಡಲ ಅಂತಾನೆ ಭಗವಂತ ಅವನಿಗೆ ಸ್ಥಾನವನ್ನ ಕೊಟ್ರಂತೆ. ಯಾಕಪ್ಪ ಅಂತಂದ್ರೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಯಾವ ರೀತಿಯಾಗಿ ಕರ್ಮವನ್ನ ಮಾಡಬೇಕು, ಭಗವಂತನಿಗೆ ರಾಯರಿಗೆ ಯಾವುದು ಅವರಿಗೆ ಇಷ್ಟಾರ್ಥವಾಗುತ್ತದೆ ಅಂತ ಎಲ್ಲ ಕಾರ್ಯವೂ ಸಹಿತ ರಾಯರಿಗೆ ಹಿಡಿಸೋದಿಲ್ಲ. ಯಾಕೆಂತಂದ್ರೆ ನಿನ್ನೆ ಮೊನ್ನೆಯಾಗಿ 19ನೆಯ ತಾರೀಕು ಅವರ ಪಟ್ಟಾಭಿಷೇಕ ಮುಗಿದಿದೆ. ಸುಧೀಂದ್ರ ವರಪುತ್ರಕಃ ಅಂತ ಸುಧೀಂದ್ರ ತೀರ್ಥರು ಸಮಸ್ತ ವಿದ್ಯಾ ಸಾಮ್ರಾಜ್ಯವನ್ನ, ಒಂದು ದೊಡ್ಡ ಸಾಮ್ರಾಜ್ಯವನ್ನ ರಾಯರ ಕೈಲಿಗೆ ಕೊಟ್ಟು ಪಟ್ಟಾಭಿಷೇಕವನ್ನ ಮಾಡ್ತಿರಂತೆ ಸುಧೀಂದ್ರ ತೀರ್ಥರು. ರಾಜ್ಯಭಾರವನ್ನ ಮಾಡಪ್ಪ ಅಂತ. ಅಂತಹ ವೈಶಿಷ್ಟ್ಯವುಳ್ಳಂತಹ ಪಟ್ಟಾಭಿಷೇಕ ನಮಗೋಸ್ಕರನೇ ಬಂದಿದ್ದಂತೆ. ಸಜ್ಜನರ ಅನುಗ್ರಹಕ್ಕೋಸ್ಕರವಾಗಿಯೇ ನಮಗೆ ಬಂದಿದ್ದಂತೆ. ನಮಗೆ ಒಂದು ವಿಶೇಷವಾಗಿ ತಿಳಿಸ್ಕೊಡ್ತಾರೆ, ದೇವೇಶು ಬಲಿನಾಮೇವ ಭಕ್ತಿ ಜ್ಞಾನೇನ ಜಾನ್ಯತಾ ಸೇವಚ ಪ್ರಿಯೋ ವಿಷ್ಣು ನಾನ್ಯತಾತು ಕಥಂಚನ ಅಂತ. ದೇವತೆಗಳಲ್ಲೂ ಸಹಿತ ಒಂದಪ್ಪ ಯಾರಪ್ಪ ಅಂತಂದ್ರೆ ಅದು ಪ್ರಹ್ಲಾದರಾಜರಂತೆ, ರಾಯರಂತೆ ನಮಗೆ. ಮತ್ತೆ ದೇವತೆಗಳಲ್ಲಪ್ಪ ಅವರು. ಅವರ ಜನ್ಮಾಚರಣೆನ ನಾವು ಹೇಗೆ ಮಾಡಬೇಕು ಅಂತ ನಾವು ತಿಳ್ಕೊಬೇಕಲ್ವಾ. ನಮ್ಮ ಜನ್ಮ ದಿನಗಳಲ್ಲಿ ನಾವೇನು ಮಾಡ್ತೀವಿ? ಸಾಮಾನ್ಯವಾಗಿ ಕಲಿಯುಗದಲ್ಲಿ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡೋದು,
ನಾವೇನು ಹೊರಗಡೆ ತಂದು ಏನು ಕೇಕ್ ಕಟ್ಟಿಂಗ್ ಅಂತ ಮಾಡ್ತೀವಿ ಅದನ್ನ ಮಾಡೋದಾಗ್ಲಿ, ದೇವಸ್ಥಾನಗಳಿಗೆ ಹೋಗೋದಾಗ್ಲಿ ಇದನ್ನ ಮಾಡ್ತೀವಿ. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗೋದು ಸಹಿತ ಕಡಿಮೆ, ಯಾಕಂತಂದ್ರೆ ಕಲಿಯುಗ. ಅದನ್ನ ಕೇಕ್ ಒಂದು ಕಟ್ಟಿಂಗ್ ಮಾಡಿ ಬಿಟ್ಟು ಬಿಡ್ತಾರೆ, ಅದೇ ಒಂದು ಎಂಜಾಯಬಲ್ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಆಯಸ್ಸು ಅನ್ನತಕ್ಕಂಥದ್ದು ಕಡಿಮೆ ಆಗ್ತಾ ಇರುತ್ತೆ ಅಷ್ಟೇ ಹೊರತು ಜಾಸ್ತಿ ಆಗೋದಿಲ್ಲ. ಒಂದು ವಯಸ್ಸಿನಿಂದ ಇನ್ನೊಂದು ವಯಸ್ಸಿಗೆ ಬರ್ತಾ ಇದೀವಿ ಅಂತಂದ್ರೆ ಅದು ಆಯಸ್ಸು ಕಡಿಮೆ ಅಂತ, ಹೆಚ್ಚು ಅಲ್ಲ. ಅದನ್ನು ನಾವು ತಿಳ್ಕೋಬೇಕು. ಅದೇ ರೀತಿಯಾಗಿ ರಾಯರಿಗೆ ಏನಪ್ಪಾ ಜನ್ಮ ದಿವಸ ಅಂತಂದ್ರೆ ಅವ್ರಿಗೆ ಆಯುಷ್ಯ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ವಾಯುದೇವರ ವಿಶೇಷವಾಗಿ ಸನ್ನಿಧಾನ. ಅವರಿಗೆ ಆಯಸ್ಸು ಏನೇನು ಸಾಧನೆಯನ್ನ ಮಾಡಬೇಕು ಸಾಧನೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಏನನ್ನ ಮಾಡಬೇಕಪ್ಪ ಅಂತಂದ್ರೆ ಜನ್ಮ ದಿವಸಗಳಲ್ಲಿ ಅವರ ಭಾವಚಿತ್ರವನ್ನು ತಂದಿಟ್ಕೊಂಡು ಅವರಿಗೆ ಒಂದು ಹೂವ ಪುಷ್ಪವನ್ನ ಹಾರವನ್ನ ಹಾಕಿ ಅವರ ಸ್ತೋತ್ರಗಳ ಮೂಲಕ ಅವರ ಏನೇನು ಗ್ರಂಥಗಳನ್ನ ರಚಿಸಿದ್ದಾರೆ ಆ ಸ್ಮರಣೆಯನ್ನ ಮೂಲಕ ನಾವು ರಾಯರ ಸ್ಮರಣೆಯನ್ನ ಮಾಡ್ಬೇಕಂತೆ. ಯಾಕಪ್ಪ ಅಂತಂದ್ರೆ ಲೌಕಿಕವಾಗಿ ನಾವು ಅವರ ಜನ್ಮದಿನವನ್ನ ಮಾಡಿದ್ರೆ ಅವ್ರಿಗೆ ಹೋಗು ಸೇರೋದಿಲ್ಲ, ಧಾರ್ಮಿಕವಾಗಿಯೇ ಮಾಡ್ಬೇಕು. ಯಾಕೆ ಅಂತಂದ್ರೆ ಸಜ್ಜನ ಕುಲದಲ್ಲಿ ಸಜ್ಜನರಿಗೋಸ್ಕರವಾಗಿಯೇ ಬಂದಿರೋದು. ಅವರು ಭಲೆ ಈ ಅಸುರ ಕುಲದಲ್ಲಿ ಹುಟ್ಟಿರಬಹುದು, ಆದರೆ ಅಸುರರಲ್ಲ, ಅಸುರ ಬುದ್ಧಿ ಇಲ್ಲ ಅವರಲ್ಲಿ, ದೇವತಾ ಬುದ್ಧಿನೇ ಇದೆ ರಾಘವೇಂದ್ರ ಸ್ವಾಮಿಗಳವರಲ್ಲಿ. ಆದ್ದರಿಂದ ಅವರ ಜನ್ಮದಿನದ ದಿವಸದಂದು ನಾವು ಯಥಾಶಕ್ತಿ ಬ್ರಾಹ್ಮಣರಿಗೆ ದಾನ, ಪಂಚಾಮೃತಾದಿ ಅಭಿಷೇಕಗಳು ಏನೂ ಕೊಡ್ಲಕ್ಕೆ ಆಗದೆ ಇದ್ದರೆ ನಿಮ್ಮ ಮನೆಯಲ್ಲಾದ್ರೂ ಸಹಿತ ಅವರ ಜನ್ಮಾಚರಣೆಯನ್ನ ಮಾಡಬೇಕಂತ. ನಮ್ಮಲ್ಲಿ ಮೂರ್ತಿ ಇಲ್ಲ, ಪರವಾಗಿಲ್ಲ, ಭಾವಚಿತ್ರವನ್ನೇ ತಗೊಂಡು ಭಾವಚಿತ್ರವನ್ನು ತಗೊಂಡು ಅವರಿಗೆ ಒಂದು ಪೂರ್ವ ದಿಕ್ಕಿನಲ್ಲಿ ಇಟ್ಟು ಗ್ರಂಥದ ಮೇಲೋ ಮನೆಯ ಮೇಲೋ ಒಂದು ರಂಗೋಲಿಯನ್ನು ಹಾಕಿ ಅವರ ಭಾವಚಿತ್ರಕ್ಕೆ ಒಂದು ಪುಷ್ಪಹಾರಗಳನ್ನ ಹಾಕಿ ಅವರ ಸ್ತೋತ್ರಗಳನ್ನ ಹೇಳಿ ಅವರ ಭಜನೆಯನ್ನ ಮಾಡಿ ಅವರು ಸ್ತೋತ್ರ ಮಾಡಿ ಕೊಟ್ಟಿರುವಂತ ಸ್ತೋತ್ರವನ್ನ ಹೇಳಬೇಕಂತೆ. ಯಾವತ್ತೋ ಹೇಳೋದಲ್ಲ, ಇವತ್ತಿನ ದಿವಸ ಆ ಜನ್ಮ ದಿವಸದಿಂದ ನಾವು ಹೇಳಬೇಕಂತೆ. ಅವಾಗ ರಾಯರಿಗೆ ಪರಮ ಪ್ರೀತಿಯಂತೆ. ಜನ್ಮ ದಿವಸದಿಂದ ಭಗವಂತ ಕಳಿಸ್ತಾರಂತೆ, ನೋಡಪ್ಪ ನಿನ್ನ ಭಕ್ತಾದಿಗಳೆಲ್ಲ ನಿನ್ನ ಜನ್ಮದಿನ ಆಚರಣೆಯನ್ನ ಮಾಡ್ತಾ ಇದ್ದಾರೆ, ಭಕ್ತರಿಗೋಸ್ಕರ ನೀನು ಹೋಗು ಅಂತ ಕಳಿಸ್ಕೊಡ್ತಾರಂತೆ. ಪರಮ ಕಾರುಣ್ಯ ಪಾತ್ರರಾದಂತಹ ಪರಮ ದಯಾಶೀಲಗಳಾದಂತಹ ನಮ್ಮ ರಾಯರು ವಿಶಿಷ್ಟ ರೀತಿಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮಗೂ ಸಹಿತ ಆ ಪುಣ್ಯವನ್ನ ಸಂಪಾದನೆಯನ್ನ ಮಾಡಬೇಕು. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಆಗ್ಲಿ. ಲೌಕಿಕವಾದಂತಹ ಜನ್ಮದಿನವನ್ನು ಮಾಡಬೇಡ್ರಿ, ರಾಯರಿಗೋಸ್ಕರ ಧಾರ್ಮಿಕವಾದಂತಹ ಸನಾತನವಾಗಿರುವಂತಹ ಜನ್ಮದಿನವನ್ನು ಆಚರಿಸಬೇಕಂತ. ಯಾಕಂದ್ರೆ ಸನಾತನದಲ್ಲಿ ಎಲ್ಲೂ ಸಹಿತ ನಮ್ಗೆ ಹೇಳಿಲ್ಲ ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ. ಆದ್ದರಿಂದ ಸನಾತನವಾಗಿ ಧಾರ್ಮಿಕವಾಗಿ ವೈಶಿಷ್ಟ್ಯ ರೀತಿಯಿಂದ ಆ ಜನ್ಮದಿನವನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಪ್ರೀತಿ ಆಗುತ್ತಂತೆ. ಅವರು ವಿಶಿಷ್ಟ ರೀತಿಯಲ್ಲಿ ಅದ್ಭುತವಾಗಿರುವಂತಹ ನಮಗೆ ಕಾರುಣ್ಯ ಪಾತ್ರರಾದಂತಹ ದಯಾಮಯಿಗಳಾದಂತಹ ನಮಗೆ ಆ ರಾಯರು ನಮಗೆ ಕಾರುಣ್ಯವನ್ನ ಮಾಡ್ತಾರಂತೆ. ಎಲ್ಲರಿಗೂ ಆ ರಾಯರು ವಿಶೇಷವಾಗಿ ಪರಮಾನುಗ್ರಹವನ್ನು ಮಾಡಲಿ, ಜ್ಞಾನ ಭಕ್ತಿ ವೈರಾಗ್ಯ ಆಯುಷ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ, ಧರ್ಮವನ್ನ ಮಾಡಲಿ ಅಂತ ಇನ್ನು ಹೆಚ್ಚು ಪ್ರೇರಣೆಯನ್ನ ಮಾಡಲಿ ಎಲ್ಲರಿಗೂ ಅಂತ ಹೇಳಿ ಎರಡು ಮಾತುಗಳನ್ನ ಆ ರಾಯರ ಆಧಾರಗಳಲ್ಲಿ ಹಾಕ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯಥವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ. ಏನೇ ನಿಮ್ಮ ಕಷ್ಟಗಳಿದ್ದರೂ ಸಹಿತ ಕೆಳಗಡೆ ಸಂಪರ್ಕವನ್ನ ಕೊಟ್ಟಿದ್ದಾರೆ, ಅಲ್ಲಿ ಸಂಪರ್ಕವನ್ನು ಮಾಡಬಹುದು. ನಿಮ್ಮ ಕಷ್ಟಗಳನ್ನ ರಾಯರ ಮುಂದೆ ಎತ್ತಿಟ್ರೆ ರಾಯರು ನಿಮಗೆ ಪರಮಾನುಗ್ರಹವನ್ನ ಮಾಡ್ತಾರಂತೆ. ಮತ್ತೆ ಡಿಸ್ಕ್ರಿಪ್ಷನ್ ಮೂಲಕ ಆ ಗ್ರೂಪಿನ ಒಂದು ಲಿಂಕ್ ಅನ್ನ ನಾವು ಹಾಕಿರ್ತೀವಿ. ಆ ಗ್ರೂಪ್ ಅನ್ನ ಜಾಯಿನ್ ಮಾಡೋದ್ರ ಮೂಲಕ ನಿಮಗೆ ಆದಷ್ಟು ಬೇಗ ಈ ಚಾನೆಲ್ ಅಪ್ಡೇಟ್ಸ್ ಹೆಂಗಪ್ಪ ಅಂತಂದ್ರೆ ಗ್ರೂಪ್ ಅಲ್ಲಿ ಹಾಕಿದ್ ಬಂದಿದ ತಕ್ಷಣ ನಿಮಗೆ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಆದ್ದರಿಂದ ಅದರ ಮೂಲಕ ಇನ್ನ ಸ್ಫೂರ್ತಿಯನ್ನ ನಮಗೆ ಸಿಗುತ್ತೆ ಅಂತ ಹೇಳುವುದರ ಮೂಲಕ ಸಂಪೂರ್ಣ ಮತ್ತು ಹರಿ ಓಂ.